ಚಾಮರಾಜನಗರದ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಆಗಿದ್ದರೆ ಈಗ ಸುನಿಲ್ ಬೋಸ್ರವರು ಅಭ್ಯರ್ಥಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಭ್ಯರ್ಥಿಯಾಗಿದ್ದಾರೆ. ಅವ್ರಿಗೆ ಯಾವ ರೀತಿ ನೀವು ಸಾಥ್ ಕೊಟ್ಟು ಕೆಲಸ ಮಾಡ್ತಾರೆ? ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೂ ಟಿಕೆಟ್ ಕೊಡಿ ಅನ್ನೋದು ನಮ್ಮ ಹಕ್ಕು. ಅದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಸುಮಾರು ನಾನು ಒಬ್ಬನೇ ಅಲ್ಲ 8 ಜನ ಆಕಾಂಕ್ಷಿಗಳಿದ್ವಿ. ಅದರಲ್ಲಿ ಪ್ರಮುಖವಾಗಿ ನಾನು ಕೂಡ ಪ್ರಬಲವಾಗಿ ಆಸ್ಪಿರೆಂಟ್ ಆಗಿ ಡೆಲ್ಲಿ ಮಟ್ಟದಲ್ಲೂ ಕೂಡ ನನ್ನ ಹೆಸರು ಪ್ರಜ್ವಲಿಸ್ತು. AICCನಲ್ಲೂ ಕೂಡ ಸನ್ಮಾನ್ಯ ನಮ್ಮ ದೇಶದ ಭವಿಷ್ಯದ ನಾಯಕರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಕೂಡ ನನ್ನ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿದರು. ಅದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಏನೋ ಹೊಸ ಮುಖಕ್ಕೆ ಅವಕಾಶ ಕೊಡಬೇಕು ಅನ್ನೋದೊಂದು ಇದ್ದಿದ್ದರೆ ನಮಗೆ ಏನೋ ಒಂದು ಒಳ್ಳೆಯ ಫಲಿತಾಂಶ ಇತ್ತು. ಆದರೆ ನಮ್ಮ ಹೈಕಮಾಂಡು ಮತ್ತೆ ಅವ್ರು ಚಿಂತನೆ ಮಾಡ್ತಾರಲ್ಲ, ಅವರ ಹೈಕಮಾಂಡ್ ನಿರ್ಧಾರಕ್ಕೆ ತಲೆಬಾಗಿ ನಾನು ನಮ್ಮ ಸುನಿಲ್ ಬೋಸ್ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಸುನಿಲ್ ಬೋಸರವ್ರನ್ನ ನಮ್ಮ ಕಾಂಗ್ರೆಸ್ಸಿನ ಹಿತದೃಷ್ಟಿಯಿಂದ, ಈ ದೇಶದ ಹಿತದೃಷ್ಟಿಯಿಂದ, ನಮ್ಮ ನಾಯಕರು ಈ ದೇಶದ ಪ್ರಮುಖ ಚುಕ್ಕಾಣಿಯಲ್ಲಿ ಇಡಬೇಕು ಅನ್ನೋ ಒಂದು ದೃಷ್ಟಿಯಿಂದ, ಆಮೇಲೆ ನಮ್ಮ ಗ್ಯಾರಂಟಿಗಳು ಜನರಿಗೆ ತಲುಪೋ ಗ್ಯಾರಂಟಿಗಳು ಸಫಲ ಆಗಿರೋದ್ರಿಂದ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು, ಈ ಚಾಮರಾಜನಗರದಲ್ಲಿ ಮತ್ತೆ ಕಾಂಗ್ರೆಸ್ ಭದ್ರಕೋಟೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಏನು ಅಸ್ಪಿರೆಂಟ್ಸ್ ಇದ್ವಿ ಆ ಅಸ್ಪಿರೆಂಟ್ಸ್ ಎಲ್ಲ ಸೇರಿ ನಮ್ಮ ಒಕ್ಕೂರ್ಲಿಂದ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದ ಮೂಲಕ ಮಾಡ್ತಾ ಇದ್ವಿ, ಫೋನ್ಗಳ ಮೂಲಕ ಮಾಡ್ತಾ ಇದ್ವಿ. ಯಾಕೆ ಶಾರ್ಟ್ ಡೇಸಲ್ಲಿ ಎಲ್ಲರೂ ರೀಚ್ ಆಗೋಕ್ಕಾಗಲ್ಲ, ಇವನ್ ಕ್ಯಾಂಡಿಡೇಟೇ ಕೂಡ ರೀಚ್ ಆಗೋಕ್ಕಾಗಲ್ಲ. ಆದ್ದರಿಂದ ನಾವು ನಮ್ಮ ನೆಟ್ವರ್ಕ್ ಏನಿದೆ ಆ ನೆಟ್ವರ್ಕ್ ಮೂಲಕ ನಮ್ಮ ಮತಗಳು ಎಲ್ಲೂ ಹಾಳಾಗದ ರೀತಿ, ಎಲ್ಲೂ ವಿಚಲಿತ ಆಗದ ರೀತಿ ನಾವು ಸಂಘಟನೆಯನ್ನು ಮಾಡ್ತಾ ಬರ್ತಿದ್ದೀವಿ. ಸುನಿಲ್ ಬೋಸ್ ಅವರು ಅತ್ಯಧಿಕ ಮತಗಳಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಗೆಲ್ಲಿಸ್ತೀವಿ ಸರ್. 8 ಅಭ್ಯರ್ಥಿಗಳಿದ್ದಾರೆ ವಿಧಾನಸಭಾ ಅಭ್ಯರ್ಥಿಗಳು. ಎಷ್ಟು ಮತಗಳ ಅಂತರಗಳಿಂದ ತಾವು ಗೆಲ್ಸ್ಕೊಳ್ಳೋದಕ್ಕೆ ಶಕ್ತರಾಗಿದ್ದೀವಿ? ನಾವು ಅಂತರ ಹೇಳೋಕ್ಕಾಗಲ್ಲ, ಬಟ್ ಅತಿ ಹೆಚ್ಚು ಅಂತರದಿಂದ ನಾವು ಗೆಲ್ಲಿಸ್ತೀವಿ. ಯಾಕೆಂತಂದರೆ ಅಂತರ ಹೇಳೋಕ್ಕೆ ಬರಲ್ಲ ಸರ್. ನಮಗೆ ನಮ್ಮ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪರವಾದಂಥ ಒಲವಿದೆ. ಮಹಿಳೆಯರಿಗೆ ನಮ್ಮ ಕಾಂಗ್ರೆಸ್ ಮೇಲೆ ವಿಶೇಷ ಪ್ರೀತಿ ಇದೆ. ನಮ್ಮ ಸಿದ್ದರಾಮಯ್ಯನವರು ಕೊಟ್ಟಂಥ ಗ್ಯಾರಂಟಿ ಇದೆಯಲ್ಲ ಅದ್ರ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದಾರೆ. ಮತ್ತು ನಮ್ಮ ರಾಹುಲ್ ಗಾಂಧಿಯವರು ಸುಮಾರು 25 ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಈ ರಾಷ್ಟ್ರವನ್ನು ಆಳುವಂಥ ಒಂದು ಅವಕಾಶ ಸಿಕ್ಕಿದ್ರೆ 25 ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ. ಮಹಾಲಕ್ಷ್ಮಿ ಯೋಜನೆ ಅಂತ ದೊಡ್ಡ ಯೋಜನೆಯನ್ನು ಈ ಮಹಿಳೆಯರಿಗೋಸ್ಕರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಯೋಜನೆಗಳು ಮತ್ತು ನಮ್ಮ 5 ಗ್ಯಾರಂಟಿಗಳು ಇದು ನಮ್ಮನ್ನು ಕೈ ಹಿಡಿತಾರೆ. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಲಾಸ್ಟ್ ಟೈಮ್ ಏನಿತ್ತು ಆ ಸಂಖ್ಯೆ ಅಲ್ಲ ಸರ್, ಈ 170, 180, 210 ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ರೀಚ್ ಆಗುತ್ತೆ ಅನ್ನೋ ಆಶಾಭಾವನೆ ನನ್ನ ವೈಯಕ್ತಿಕವಾಗಿ ನನಗಿದೆ ಸರ್. ಯುವ ಮುಖಂಡರಾಗಿ ಯುವ ಪಡೆಗೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮತದಾರರಿಗೆ ಮೆಸೇಜ್, ನೀವು ಮೋದಿಯವರ ಸುಳ್ಳನ್ನು ನಂಬ್ಕೋಬೇಡಿ. 2,000 ಹುದ್ದೆ ಕೊಡ್ತೀನಿ ಅಂದರು, ವರ್ಷಕ್ಕೆ ಕೊಡಲಿಲ್ಲ. ಪಕೋಡ ಮಾರಿ ಅಂತ ಹೇಳಿದ್ರು ಸರ್. ಯಾವುದೇ ಡೆವಲಪ್ಮೆಂಟ್ಸ್ ಇಲ್ಲ. ದೇಶನ ಮಾರಿದ್ದಾರೆ, ಹೈಟೆಕ್ಕಾಗಿ ಮಾರಿದ್ದಾರೆ, ಯಾರಿಗೂ ಗೊತ್ತಿಲ್ಲದಾಗ ಮಾರಿದ್ದಾರೆ. ಅಂಥ ಒಂದು ಈ ಮುಂದೆ ನಮ್ಮ ಯೋಜನೆ ಅದಕ್ಕೆ ಆಶಾಭಾವನೆಗಳೇ ಇಲ್ಲ. ನಮ್ಮ ಬದುಕು ಹಿಂಗಿರಬೇಕು ಅನ್ನೋ ಒಂದು ಮುನ್ಸೂಚನೆಯೇ ಇಲ್ಲ. ಆದ್ದರಿಂದ ಯುವಕರಿಗೆ ನಾನೊಂದು ಹೇಳ್ತೀನಿ, ಭ್ರಮೆಗೊಳಗಾಗಬೇಡಿ. ನೀವು ರಾಹುಲ್ ಗಾಂಧಿಯವ್ರನ್ನ ಇವತ್ತು ಭಾರತ್ ಜೋಡೋ ಪಾದಯಾತ್ರೆಯಲ್ಲಿ ರಾಹುಲ್ ಗಾಂಧಿಯವ್ರಿಗೆ ಸಿಗ್ತಕ್ಕಂಥ ಅಭೂತಪೂರ್ವವಾದಂಥ ಜನಬೆಂಬಲ ಇದೆಯಲ್ಲ, ಯುವಕರ ಬೆಂಬಲ ಇದೆಯಲ್ಲ, ಮಹಿಳೆಯರ ಬೆಂಬಲ ಇದೆಯಲ್ಲ, ನೊಂದವರ ಬೆಂಬಲ ಇದೆಯಲ್ಲ, ಎಲ್ಲ ಜಾತಿ ಧರ್ಮದ ಬೆಂಬಲ ಇದೆಯಲ್ಲ, ಅದರ ಮುಂದೆ ಮೋದಿಯವರ ಭ್ರಷ್ಟ ನಿಲುವುಗಳು ಶೂನ್ಯ. ಇವತ್ತು ರಾಹುಲ್ ಗಾಂಧಿಯವರು ಈ ದೇಶವನ್ನು ಆಳುವಂಥ ಎಲ್ಲ ಅರ್ಹತೆಯೂ ಇದ್ದಾರೆ. ಎಲ್ಲ ಅರ್ಹತೆ ಈ ದೇಶವನ್ನು ಕಟ್ಟಿ ಬೆಳೆಸಿ ಆಳದಂಥ ಒಬ್ಬ ಈ ದೇಶದ ಮಗ ಇವತ್ತು ರೋಡಲ್ಲಿ ಇವತ್ತು ನಮ್ಮ ಪಕ್ಷಕ್ಕೋಸ್ಕರ ತಮ್ಮ ಬೆವರು ಸುರಿಸ್ತಾ ಇದ್ದಾರೆ, ರಕ್ತ ಸುರಿಸ್ತಾ ಇದ್ದಾರೆ. ಅಂಥ ಮನುಷ್ಯನಿಗೆ ಇವತ್ತು ಈ ದೇಶದ ಜನ ಓಟ್ ಕೊಡಬೇಕು, ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕು. ಈ ದೇಶದ ಮುಂಚೂಣಿಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಇರಬೇಕು ಅನ್ನೋದು. ಆದ್ದರಿಂದ ಎಲ್ಲ ಯುವಜನತೆ ನೀವು ಬಿ ಜೆ ಪಿ ಎಂದು ಭ್ರಮನಿರಸನರಾಗಬೇಡಿ. ರಾಹುಲ್ ಗಾಂಧಿ ಅವ್ರಿಗೊಂದು ಅವಕಾಶ ಕೊಟ್ಟು ನೋಡಿ. ಈ ದೇಶ ಬದಲಾವಣೆಯತ್ತ ಹೋಗುತ್ತೆ, ಈ ದೇಶ ಅಭಿವೃದ್ಧಿ ಪಥದತ್ತ ಹೋಗುತ್ತೆ, ಈ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ರಾಹುಲ್ ಗಾಂಧಿ ಅವರು ಸಾಮಾನ್ಯ ಅನ್ಎಜುಕೇಟೆಡ್ ಅಲ್ರಿ. ಈ ದೇಶವನ್ನು ನಡೆಸ್ತಕ್ಕಂಥ ಎಲ್ಲ ಅರ್ಹತೆಯೂ ಇದೆ, ಕ್ವಾಲಿಫಿಕೇಷನ್ ಇದೆ. ವಿದೇಶಗಳಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಅಂಥ ಒಬ್ಬ ವ್ಯಕ್ತಿ ಇವತ್ತು ಎಷ್ಟು ಪ್ರೆಸ್ಗಳನ್ನ ಚೇಸ್ ಮಾಡ್ತಾ ಇಲ್ಲ. ನರೇಂದ್ರ ಮೋದಿಯವರು ದಯಮಾಡಿ ಒಂದು ಪ್ರೆಸ್ನ ಅಡ್ರೆಸ್ ಮಾಡಲಿ. ಅವರು ಒಂದು ಪ್ರೆಸ್ನ ಅಡ್ರೆಸ್ ಮಾಡಿ ನಮ್ಮ ದೇಶಕ್ಕೆ ಇಷ್ಟು ಒಳ್ಳೇದು ಕೆಲಸ ಮಾಡಿದ್ದೀನಿ, ಮಾರಿರೋದು ಬಿಟ್ಟರೆ ಡೆವಲಪ್ ಮಾಡಿರೋದು ಏನಿದೆ ಸ್ವಾಮಿ? ಏನಾದರೂ ಇದೆಯಾ?
ಏನಾದರೂ ಇದೆಯಾ ಹೇಳಿ. ಸೊ ನಮಗೆ ಬೇಕಾಗಿರೋದು ಉದ್ಯೋಗ, ನಮಗೆ ಬೇಕಾಗಿರೋದು ಬೇಸಿಕ್ ನೀಡ್ಸ್, ಮೂಲಭೂತ ಸೌಕರ್ಯ, ನಮಗೆ ಬೇಕಾಗಿರೋದು ಆರೋಗ್ಯ, ನಮಗೆ ಬೇಕಾಗಿರೋದು ಶಿಕ್ಷಣ. ನೆಮ್ಮದಿಯಿಂದ ಬದುಕಬೇಕಾದಂಥ ಎಲ್ಲ ಸಾಮರಸ್ಯದಿಂದ, ಎಲ್ಲ ಜಾತಿ ಧರ್ಮಗಳು ಸಾಮರಸ್ಯದಿಂದ ಜೀವನ ಮಾಡುವಂಥ ಮುಕ್ತ ವಾತಾವರಣ ಭಾರತ ದೇಶದಲ್ಲಿ ಆಗಬೇಕು. ನೀವು ಮಣಿಪುರದ ಇನ್ಸಿಡೆಂಟ್ನ ನೋಡಿ, ಯಾವುದಾದ್ರೂ ಒಬ್ಬ ಮನುಷ್ಯ ಆ ಮಣಿಪುರದ ಮನುಷ್ಯನಾಗಿರೋನು, ಕ್ರೂರಿ ಅಲ್ಲ, ಮನುಷ್ಯನಾಗಿರೋನು ಮಣಿಪುರದ ಇನ್ಸಿಡೆಂಟ್ ನೋಡಿದ ಮೇಲೂ ಕೂಡ ನಮ್ಮ ರೈತರು 700 ಜನ ಸತ್ರು 1.5 ವರ್ಷಗಳ ಕಾಲ ಪ್ರತಿಭಟನೆ ಮಾಡಿದ್ರು ಕೂಡ ಅವ್ರನ್ನ ಕ್ಯಾರೆ ಅನ್ನಲಿಲ್ಲ. ಮಣಿಪುರದ ಜನನ ಕಷ್ಟ ಸುಖ ವಿಚಾರಿಸಲಿಲ್ಲ. ಫಾರಿನ್ ಟ್ರಿಪ್ ಮಾಡಿದ್ರಿ, ಆಗಿದ್ದು ಕೂಡ ನೀವು ಇಷ್ಟು ಕಷ್ಟಗಳೆಲ್ಲ ಇದ್ದರೂ ಕೂಡ ನಮ್ಮಲ್ಲಿ ಫ್ಲಡ್ ಬಂತು, ಆದರೂ ಒಂದು ದಿನ ನಮ್ಮ ರಾಜ್ಯದ ಜನತೆ ಕಷ್ಟ ಸುಖ ವಿಚಾರಿಸಲಿಲ್ಲ. ಮಾನವೀಯತೆಯೇ ಇಲ್ಲದೆ ಇರ್ತಕ್ಕಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಈ ದೇಶ ಆಳಿರೋದ್ರಲ್ಲಿ ಅದು ನರೇಂದ್ರ ಮೋದಿ ಅವರು. ಮಾನವೀಯತೆಯೇ ಇಲ್ಲ. ಆ ಮಾನವೀಯತೆಯ ಪ್ರತೀಕವಾಗಿ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ರಾಹುಲ್ ಗಾಂಧಿ ಅವ್ರಿಗೂ ಕೈ ಹಿಡಿಬೇಕು, ರಾಹುಲ್ ಗಾಂಧಿ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಈ ದೇಶವನ್ನು ಮುನ್ನಡೆಸುವಂಥ ಎಲ್ಲ ಶಕ್ತಿ ರಾಹುಲ್ ಗಾಂಧಿ ಅವ್ರಿಗಿದೆ. ಅವ್ರಿಗೆ ಕೊಡೋದ್ರ ಮೂಲಕ ಈ ದೇಶನ ಸುಭದ್ರ ದೇಶವನ್ನಾಗಿ ಮಾಡಬೇಕು ಅನ್ನೋದು ನನ್ನ ಮನವಿ ಸರ್. ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಬೇಕು. ರಾಹುಲ್ ಗಾಂಧಿ ಅವರು ಈ ದೇಶ ಆಳಿದ್ರೆ ಮಾತ್ರ ಪ್ರಗತಿ ಪಥದ ಹತ್ರ. ಇವತ್ತು GST ನೋಡಿದಿರಿ, GST ನೀವು ನೋಡಿದಿರಲ್ಲ, ಎಷ್ಟಿದೆ GST? ನಮಗೆ ನಾವು ಊಟ ತಿನ್ನೋದಕ್ಕೆ 100 ರೂಪಾಯಿಗೆ 18 ರೂಪಾಯಿ ಊಟಕ್ಕೆ ಕಟ್ಟಬೇಕಲ್ಲ. ಎಲ್ಲಿಂದ ಬಡವ ಊಟ ಕೊಡ್ತಾನೆ ಸರ್? GDP ಎಷ್ಟಿದೆ ಸರ್ ನಮ್ಮಲ್ಲಿ? ಡಾಲರ್ನ ಕಡಿಮೆ ಮಾಡ್ತೀನಿ, ಏನಿದೆ ಸರ್ ಡಾಲರ್ ರೇಟು? 80 ರೂಪಾಯಿ ರೀಚ್ ಆಗಿದೆಯಲ್ಲ ಸರ್. ಅದೇ ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರಾಗಿ ಏನು 15 ರೂಪಾಯಿಗೆ ತರ್ತೀವಿ ಮೌಲ್ಯನ ಅಂತ ಹೇಳಿದ್ರು. ಎಲ್ಲಿ ಬಂತು ಸರ್? ಸ್ವಿಸ್ ಬ್ಯಾಂಕಲ್ಲಿ ಇವತ್ತು ನಿನ್ನೆ ಪೇಪರ್ ನೋಡ್ತಾ ಇದ್ದೀರಲ್ಲ ಸರ್, ಸ್ವಿಸ್ ಬ್ಯಾಂಕಲ್ಲಿ ಎಷ್ಟಿದೆ ಸರ್? 30,000 ಕೋಟಿ ಹೆಚ್ಚಿಗೆ ಆಗಿದೆಯಲ್ಲ ಸರ್. ನಮ್ಮ ದುಡ್ಡು ಅಲ್ಲಿದೆಯಲ್ಲ ಸರ್. ಯಾರು ಸರ್ ಸ್ವಿಸ್ ಬ್ಯಾಂಕಿಂದ ದುಡ್ಡು ತರೋದು? ದುಡ್ಡು ತರಬೇಕಲ್ಲ. ಬ್ಲ್ಯಾಕ್ ಮನಿ ಶ್ವೇತಪತ್ರ ಹೊಡಿಸಿ ನಾವು ಇಷ್ಟಿಷ್ಟು ಕೆಲಸ ಮಾಡಿದ್ದೀವಿ ಅಂತ ಏನು ಮಾಡಿದೆ? ನಮಗೆ ಒಂಥರ ಮುಂಕ್ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಒಬ್ಬರು ನಮ್ಮನ್ನು ಮ್ಯಾಜಿಕ್ ಮಾಡ್ತಕ್ಕಂಥ ಮ್ಯಾಜಿಕ್ ಮ್ಯಾನ್. ಅವ್ರ ಬಗ್ಗೆ ನಮ್ಮ ದೇಶದ ಪ್ರಧಾನಿಯಾಗಿ ಗೌರವ ಇದೆ, ಆದರೆ ಅವ್ರು ಮಾಡ್ತಕ್ಕಂಥ ಮ್ಯಾಜಿಕ್ಕು ನಾವು ಯಾರೂ ಸಹಿಸ್ಕೊಳ್ಳಲ್ಲ. ಯುವಕರ ಪ್ರತಿನಿಧಿಯಾಗಿ ನಾನು ಯುವಕರಿಗೆ ಒಂದು ಹೇಳ್ತಾ ಇದ್ದೀನಿ, ನೀವು ಯಾರು ಕೂಡ BJPಗೆ ಮತ ಹಾಕ್ಬೇಡಿ. ನಿಮ್ಮನ್ನು ಬೀದಿಲಿ ನಿಲ್ಲಿಸ್ತಾರೆ, ಪಕೋಡ ಮಾರಿಸ್ತಾರೆ, ರೋಡಲ್ಲಿ ಕ್ರೈಮ್ಸ್ ಜಾಸ್ತಿ ಆಗುತ್ತೆ, ವ್ಯಭಿಚಾರಗಳು ಜಾಸ್ತಿ ಆಗುತ್ತೆ, ಮಹಿಳೆಯರು ನಿರ್ಭೀತಿಯಿಂದ ನಡೆದಾಡುವಂಥ ಪರಿಸ್ಥಿತಿ ನೋಡಿ. ನಿಮಗೆ ಉದ್ಯೋಗ ಇಲ್ಲ ಅಂದ್ರೆ ನಾನು ಕಳ್ಳಾಗ್ತೀನಿ, ಸುಳ್ಳು ಆಗ್ತೀನಿ, ವ್ಯಭಿಚಾರಿ ಆಗ್ತೀನಿ. ಆದ್ದರಿಂದ ನನಗೆ ಬೇಕಾಗಿರೋದೇನು? ಉದ್ಯೋಗ ಕೊಡಿ ಸ್ವಾಮಿ. ಉದ್ಯೋಗ ಕೊಡದೆ ಎಲ್ಲ ಇಂಡಸ್ಟ್ರಿಯಲ್ಲೂ ಮಾರಿದ್ದಾರೆ. ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇಲ್ಲ ಇವತ್ತು. ಖಂಡಿತ ದುರಾಡಳಿತ, ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥ ಬಹಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ. ನಮ್ಮ ಸರ್ಕಾರ ಏನಾದರೂ ಬಂತು ಅಂದರೆ ನರೇಂದ್ರ ಮೋದಿ ಅವ್ರಿಗೆ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸೋವಂಥ ಎಲ್ಲ ಪ್ರಯತ್ನಗಳು ನಮ್ಮ ಸರ್ಕಾರ ಮಾಡುತ್ತೆ. ದಯಮಾಡಿ ನರೇಂದ್ರ ಮೋದಿಯವರು ಮಾತಾಡೋದಲ್ಲ, ಕೆಲಸ ಮಾಡಿ ತೋರಿಸಿ. ಇನ್ನೇನು ಕೆಲಸ ಮಾಡ್ತಾರೆ? ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಈ ದೇಶದಲ್ಲಿ ಕಟ್ಟಿರೋದೇನು ಸ್ವಾಮಿ? ಒಂದು ಯೂನಿವರ್ಸಿಟಿ ಕಟ್ಟಿದ್ರಾ? ಒಂದು ಡ್ಯಾಮ್ ಕಟ್ಟಿದ್ರಾ? ಏನು ಕಟ್ಟಿದ್ದಾರೆ ಹೇಳಿ? ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಾವು 70 ವರ್ಷಗಳಲ್ಲಿ ಏನು ಮಾಡಿದ್ದೀವಿ ಆ ಕೆಲಸದಲ್ಲಿ ಒಂದನ್ನಾದರೂ ತೋರಿಸಿ ಸ್ವಾಮಿ. ಯಾವುದನ್ನು ಮಾಡಿದೆ? ನಾವು ದೇಶ ಬೆಳೆಸ್ತೀವಿ. ಏನು ಮಾಡಿಸ್ತೀರಿ ದೇಶ? ನಾವು ಮಾಡಿರೋ ರೋಡು, ನಾವು ಮಾಡಿರೋ ಹಾಸ್ಪಿಟ್ಲು, ನಾವು ಮಾಡಿರೋ ವಿಶ್ವವಿದ್ಯಾಲಯಗಳು, ಇನ್ನೇನು ಬೆಳೆಸ್ತೀರಿ ಸ್ವಾಮಿ ನೀವು? ಯಾವುದಾದ್ರು ಒಂದು ಮಹತ್ತರವಾದಂಥ ಯೂನಿವರ್ಸಿಟಿ ಕಟ್ಟಿದ್ದೀರಾ? ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗಿದೆಯಾ? ಪಠ್ಯಕ್ರಮ ಬದಲಾವಣೆ ಮಾಡ್ತಾಯಿದ್ರಿ ನೀವು, ಕೇಸರೀಕರಣ ಮಾಡ್ತಾಯಿದ್ರಿ, ಜನರಲ್ಲಿ ದ್ವೇಷ ಭಾವನೆ ಬೆಳೆಸ್ತಾ ಇದ್ದೀರಿ, ಧರ್ಮದ ನಡುವೆ ಕಂದಕ ಸೃಷ್ಟಿಸ್ತಾ ಇದ್ದೀರಿ, ಯುವಕರಲ್ಲಿ ಆಸೆನೇ ಇಲ್ದದಾಗ ಮಾಡ್ತಾಯಿದ್ದೀರಿ. ಇವೆಲ್ಲ ಬೇಡ. ದೇಶನ ಮುನ್ನಡೆಸುವಂಥ ತಾಕತ್ತು ನಿಮಗಿದ್ದರೆ ಪ್ರಗತಿ ಪಥದತ್ತ ನಮ್ಮ ಯುವಕರಿಗೆ ಜಾಬ್ ಕೊಡಿ, ಬೇಕಾದಂಥ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕಡಿಮೆ ಮಾಡಿ. ಇದೆಲ್ಲ ಬಿಡ್ಬಿಟ್ಟು ನಮಗೆ ಓಟ್ ಕೊಡಿ, ನಾವು ಬದಲಾವಣೆ ಮಾಡಿದ್ವಿ. ಏನು ಬದಲಾವಣೆ? ತಾವು ಬದಲಾವಣೆ ಆಗ್ತಾ ಇದ್ದಾರೆ. ಡ್ರೆಸ್ಸು ನಿಮ್ಗೆ ಗೊತ್ತಿದೆಯಲ್ಲ, ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳು ದಿನಕ್ಕೊಂದೊಂದು ಡ್ರೆಸ್ಸು, ಒಂಥರ ಆ ಡ್ರೆಸ್ ಬಗ್ಗೆ ಗೊತ್ತಿದೆ, ನಾವು ಹೇಳೋದೇನು ಬೇಡ. ಆ ರೀತಿ ಡ್ರೆಸ್ ಹಾಕ್ಕೊಂಡು ಬೇಡ ಸ್ವಾಮಿ, ನಾಟಕ ಬಿಟ್ಬಿಡಿ, ಕೆಲಸ ಮಾಡಿ. ನಿಮಗೆ 144 ಕೋಟಿ ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಮೋದಿ ಏನಾದರೂ ಬಂದು ಪರಿವರ್ತನೆ ಮಾಡ್ತಾನೆ ಅಂತ ಹೇಳಿದ್ರು. ಯಾವ ಪರಿವರ್ತನೆ? ತಾವು ಪರಿವರ್ತನೆ ಆಗಿದ್ದಾರೆ. ಈ ದೇಶ ಪರಿವರ್ತನೆ ಆಗಿಲ್ಲ. ನಮ್ಮನ್ನು ಮಂಕ್ ಮಾಡಿದ್ದಾರೆ. ಆದ್ದರಿಂದ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಈ ಸರಿ ಓಟ್ ಹಾಕ್ಬೇಡಿ. ನಾನು ಕರ್ನಾಟಕದ ಮಹಾಜನತೆಗೆ ಹೇಳ್ತಾ ಇದ್ದೀನಿ, ದಯಮಾಡಿ ಯುವಕರಲ್ಲಿ, ಮಹಿಳೆಯರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಯಾವುದೇ ಕಾರಣಕ್ಕೂ ಅಮಿಷಗಳಿಗೆ ತಲೆ ಬಾಗದೆ, ಅವರ ಸುಳ್ಳು ಭರವಸೆಗಳಿಗೆ ಬಲ ಕೊಡದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರು ಕೊಟ್ಟಂಥ 5 ಗ್ಯಾರಂಟಿ ಈ ದೇಶದ ಮಹಿಳೆಯರನ್ನ ಸಬಲೀಕರಣದತ್ತ ಸಾಗ್ತಾ ಇದೆ ಸರ್. ಸಬಲರಾಗ್ತಾ ಇದ್ದಾರೆ, ಮಹಿಳೆಯರು ಗಟ್ಟಿತನ ಮಾಡ್ತಾ ಇದ್ದಾರೆ. ಯಾವ ಸಂಸ್ಕೃತಿ, ಮನುಸ್ಮೃತಿ ಮಹಿಳೆಯರನ್ನ ಒಳಗಡೆ ಇಟ್ಟಿತ್ತೋ
ಆ ಮಹಿಳೆಯರು ಹೊರಗಡೆ ಬಂದು ಗಂಡಸರಿಗಿಂತ ನಾವೇನು ಕಡಿಮೆ ಇಲ್ಲ, ನಾವು ನಿಮ್ಮಷ್ಟೇ ದುಡಿತೀವಿ ಅನ್ನೋ ತಾಕತ್ತನ್ನು ಯಾವುದಾದ್ರೂ ಬೆಳೆಸ್ಕೊಂಡಿದ್ರೆ ಅದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ. ಅದರಿಂದ ಮಹಿಳೆಯರು ಸಬಲರಾಗಬೇಕು. ಅವರು ಬರೀ ಫ್ಯಾಕ್ಟ್ರಿ ಅಲ್ಲ, ಮಕ್ಕಳಿರೋ ಫ್ಯಾಕ್ಟ್ರಿ ಅಲ್ಲ, ಅವರು ಕೂಡ ಮನುಷ್ಯರು. ಅವರು ಕೂಡ ನಮ್ಮ ಜೊತೆಯಲ್ಲಿ ಸರಿಸಮಾನವಾಗಿ ಬದುಕಬೇಕು, ಬಾಳಬೇಕು. ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಸಂವಿಧಾನ ರಕ್ಷಣೆ ಆಗಬೇಕು ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತ ಕೊಡಬೇಕು. ಎಲ್ಲ ಸರ್ವ ಜನಾಂಗ ಕೂಡ ಸರ್ವ ರೀತಿಯಲ್ಲಿ ಸಮಬಾಳು ಮತ್ತು ಸಮಪಾಲು ರೀತಿಯಲ್ಲಿ ಕೆಲಸ ಮಾಡಬೇಕು. ಸಾಮಾಜಿಕ ನ್ಯಾಯದಡಿನಲ್ಲಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡ್ತಾಯಿದ್ದಾರೆ. ಆದ್ದರಿಂದ ಇದು ಸುನೀಲ್ ಬೋಸ್ ಅವರ ಎಲೆಕ್ಷನ್ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಹಸ್ತದ ಎಲೆಕ್ಷನ್ನು. ಇದು ಎರಡು ವೈರುಧ್ಯಗಳ ನಡೀತಾ ಇರತಕ್ಕಂಥ ಒಂದು ಮನುವಾದ, ಒಂದು ಭೀಮವಾದ, ಇವೆರಡರಲ್ಲಿ ನಡೀತಕ್ಕಂಥ ಸಂಘರ್ಷ. ಈ ಸಂಘರ್ಷದಲ್ಲಿ ಮನುವಾದ ಸೋಲ್ಬೇಕು, ಭೀಮವಾದ ಗೆಲ್ಲಬೇಕು. ರಾಹುಲ್ ಗಾಂಧಿ ಅವರು ಈ ದೇಶದ ಮುಂಚೂಣಿಯಲ್ಲಿ ಇರಬೇಕು. ಇದು ನನ್ನ ಆಶಯ ಸರ್. ನನ್ನ ಎಲ್ಲ ಕರ್ನಾಟಕದ ಮಹಾಜನತೆಗೆ ನಾನು ಮನವಿ ಮಾಡ್ಕೊಳ್ತೀನಿ, ತಮ್ಮ ಅಮೂಲ್ಯವಾದ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ನಮ್ಮ ಸರ್ಕಾರವನ್ನು ಇನ್ನೂ ಬಲಿಷ್ಠಗೊಳಿಸಬೇಕು, ಇನ್ನೂ ಹೆಚ್ಚು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರೇರೇಪಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ